ನಮಸ್ಕಾರ, ನನ್ನ ಹೆಸರು ಸುಭಾಷ್ ಅಂತ. ರಂಗಭೂಮಿ ಅನ್ನೋದು ತುಂಬ ಮಹತ್ವವಾಗಿದ್ದು ಹಳೆಯ ಕಾಲದಿಂದ ಏನು ಬರ್ತಾ ಇದೆ ಅದು ಪರಂಪರೆವಾಗಿ ಉಳಿಸಬಹುದು ಅಂತ ನನ್ನ ಆಸೆ. ಹಾಗಾಗಿ ಹಳ್ಳಿಗಳಲ್ಲಿ ಕಲಾವಿದರುಗಳು ಗುರುತಿಸೋಕ್ಕೆ ಆಗಿಲ್ಲ. ಹಾಗಾಗಿ ಈ ಮುಖಾಂತರ ಗುರುತಿಸಲಿ ಅಂದ್ಬಿಟ್ಟು ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇನ್ನೂ ಮುಂದೆ ಬರೋ ಭಾಗದಲ್ಲಿಯೂ ಮಾಡ್ತೀವಿ. ಹಾಗಾಗಿ ಈ ರಂಗಭೂಮಿ ಅನ್ನೋದು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನಮ್ಮಲ್ಲಿ ಆಸೆ. ಕೆಲವರಿಗೆ ಚಾನ್ಸಸ್ ಅಂದರೆ ಕೆಲವರು ಹಳ್ಳಿಗಳಲ್ಲಿ ಕಲಾವಿದರುಗಳು ಇರ್ತಾರೆ, ಅವ್ರಿಗೆ ಅವಕಾಶ ಇರಲ್ಲ. ಹಾಗಾಗಿ ಇದ್ರ ಮುಖಾಂತರ ಅವ್ರಿಗೆ ಸೇರಲಿ ಅನ್ನೋದು ಒಂದು ಆಸೆ ನಮಗೆ. ಹಾಗಾಗಿ ಈ ಫಂಕ್ಷನ್ಗಳನ್ನು ರಂಗಭೂಮಿಯಲ್ಲಿ ಸೇವೆಯನ್ನು ಮಾಡಬೇಕಂತ ನಮ್ಮ ಆಸೆ ಇದೆ. ಹಾಗಾಗಿ ಮುಂದುವರಿಸ್ಕೊಂಡು ಹೋಗ್ತೀನಿ. ಹೌದು, ಹಾಗಾಗಿ ಅದಕ್ಕೆ ಹೇಳ್ತಾ ಇರೋದು, ಈಗ ನಾನು ಈ ರಂಗಭೂಮಿ ಅನ್ನೋದು ತುಂಬ ದೊಡ್ಡದು. ಹಾಗಾಗಿ ಇದನ್ನು ನಾವು ಇನ್ನೂ ಸ್ವಲ್ಪ ಎತ್ತರಕ್ಕೆ ಬೆಳೆದ್ರೆ ಕಲಾವಿದರು ಇನ್ನೂ 10% ಬೆಳೀತಾರೆ ಅನ್ನೋದು ನಮ್ಮ ಆಸೆ. ಕೆಲವರಿಗೆ ಗುರುತಿಸೋಳಕ್ಕೆ ಜಾಗ ಇರಲ್ಲ. ಈ ಮುಖಾಂತರ ಅವ್ರು ಗುರುತಿಸ್ಕೊಳ್ಳಿ ಅನ್ನೋದು ಒಂದು ಸೇವೆ. ಆ ಸೇವೆಯನ್ನು ನಮ್ಮ ಪ್ರದೀಪ್ ಅವರು ನಾವು ಇನ್ನೂ ಹೆಚ್ಚಿಗೆ ಮಾಡೋಣ ಅಂತ ನನ್ನ ಸಂದೇಶವನ್ನು ನಾನು ನಡೀತಾ ಇದೆ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಲವರು ಸುಮಾರು ಜನ ಕಲಾವಿದರು ಮಾಡ್ತಾ ಇದ್ದಾರೆ. ಆ ಕಲಾವಿದರಲ್ಲಿ ಯಾರು ಗುರುತಿಸ್ಕೋತಾರೆ, ಇನ್ನೂ ಸೇವೆ ಮಾಡಲಿ, ಇನ್ನು ಎತ್ತರಕ್ಕೆ ಕಲಾವಿದರು ಬೆಳೀಲಿ ಅಂತ ನನ್ನ ಆಸೆ. ಹಾಗಾಗಿ ಎಲ್ಲ ಊರಿನಿಂದ ಬರ್ತಾ ಇದ್ದಾರೆ. ಎಲ್ಲ ಕಲಾವಿದರು ನೋಡಿ, ಸುಮಾರು ನಮ್ಮ ಮಂಗಲ ಭಾಗ್ಯ, ಸುಮಾರು ಭಾಗ್ಯಗಳು ಇದೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಎತ್ತರಕ್ಕೆ ಕಲಾವಿದರು ಬರಲಿ ಅಂತ ನಮ್ಮ ಆಸೆ. ಪ್ರದೀಪ್ ಅವರು ಮಾಡ್ತಾ ಇರೋದು ತುಂಬ ಒಳ್ಳೆ ಕೆಲಸ. ಆ ಗ್ರೂಪ್ ಆಗಲಿ, ರಂಗಭೂಮಿ ಕಲಾವಿದರಾಗಲಿ, ಟ್ರಸ್ಟ್ನವರು ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಒಳ್ಳೆ ಕೆಲಸ ಮಾಡಲಿ ಅಂತ ನನ್ನ ಭಾವನೆ. ಕೆಲಸ ಮಾಡ್ತಾ ಇದ್ದೀವಿ. ಮೈಸೂರು ಹಾಗೂ ರಾಜ್ಯ ಪ್ರಾಂತ್ಯ ಎಲ್ಲ ಕಡೆಯೂ ಕೂಡ ನಮ್ಮ ಕಲೆನ ಬೆಳೆಸ್ಕೊಂಡು ಉಳಿಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ದಿನ ರಾಜ್ಯ ರಂಗಭೂಮಿ ಕಲಾವಿದರ ಸಮಾಜ ಸೇವಾ ಟ್ರಸ್ಟಿಂದ ಏನು ಈ ಅದ್ಭುತವಾದಂಥ ನಾಟಕ ಇವತ್ತು ಮಾಂಗಲ್ಯ ಭಾಗ್ಯ ಮತ್ತು ದೊಡ್ಡ ಮನೆ ಮಕ್ಕಳು ಈ ನಾಟಕವನ್ನು ಇವತ್ತು ಏನು ಆಯೋಜನೆ ಮಾಡಿದ್ದಾರೆ, ಅದ್ಭುತವಾಗಿ ಇವತ್ತು ಆ ಕಾರ್ಯಕ್ರಮ ನೋಡಲಿಕ್ಕೆ ಬಹಳಷ್ಟು ಜನ, ನೂರಾರು ಜನ ನಮ್ಮ ಒಂದು ಇದಕ್ಕೆ ಸೇರಿದ್ದಾರೆ. ಅದೇ ರೀತಿ ನಮ್ಮ ರಂಗಭೂಮಿ ಕಲಾವಿದರು ಏನಿದ್ದಾರೆ ನಮ್ಮ ಕರ್ನಾಟಕದಾದ್ಯಂತ ನಮ್ಮ ರಂಗ ಕಲಾಭೂಮಿಯನ್ನು ಬೆಳೆಸ್ಕೊಂತ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಂಗಭೂಮಿಯಲ್ಲಿ ಎಲ್ಲರೂ ಕೂಡ ಒಂದು ಒಳ್ಳೆ ಕೆಲಸನ ಮಾಡ್ತಾ ಚೆನ್ನಾಗಿ ಎಲ್ಲ ಕಡೆನೂ ಕೂಡ ರಾಜ್ಯದಾದ್ಯಂತ ಎಲ್ಲ ಕಡೆನೂ ಕೂಡ ನಾಟಕನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಟೌನ್ ಹಾಲ್ ಏನಿದೆ ಅಲ್ಲೂ ಕೂಡ ಅದ್ಭುತವಾಗಿ ಇವತ್ತು ಕಾರ್ಯಕ್ರಮನ ಮಾಡಲೇಬೇಕು ಅಂತ ಎಲ್ಲ ಸೇರಿದ್ದಾರೆ. ಅದೇ ರೀತಿ ಎಲ್ಲ ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ. ಶ್ರೀಧರ್ ಅಂತ, ನಾನು ಕೂಡ ಸುಗಮ ಸಂಗೀತ, ಜಾನಪದ ಹಾಗೂ ಸಿನಿಮಾ ರಂಗದ ಒಂದು ಹಿನ್ನೆಲೆ ಗಾಯಕನಾಗಿ ವರ್ಕ್ ಮಾಡ್ತಾ ಇದ್ದೀನಿ.